So, so everyone sharing their experience and their feelings and etc. These are very important, sir. Generally, the success voice is important to get success. Remaining people, I'm inviting another two persons. Actually, they are close friends, I think. So they two people at a time want to come here. Okay. So next, I'm inviting who selected as a JE, Saumya and Deepa. Please welcome two people. You two people at a time, not one. Yes, come on. ನನ್ನ ಹೆಸರು ಸೌಮ್ಯ. ಆ್ಯಕ್ಚುಲಿ ಸ್ಟೇಜ್ ಫಿಯರ್ ಇದೆ ನನಗೆ. ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಸಾಯಿ ಮೇಧಾ ಟೀಮ್ ಆ್ಯಂಡ್ ರಮಣ್ ಸರ್ ಆ್ಯಂಡ್ ರಾಜಶೇಖರ್ ಸರ್, ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೌರ್ಮೆಂಟ್ ಜಾಬ್ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಬಟ್ ಗೋಲ್ ಇದ್ದರೆ ಒಂದು ಆಗಲ್ಲ. ನಮಗೂ ಗುರಿ ಇರಬೇಕು, ಮತ್ತು ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಏನು ಅಂದರೆ ಅವ್ರು ಹೇಳ್ದಂಗೆ ಒಬ್ಬರು ಹೇಳಿದ್ರು, ಗುರು ಇರಬೇಕು ಹಿಂದೆ, ಮತ್ತೆ ನಮಗೆ ಸ್ಟ್ರೀಮ್ ಲೈನಲ್ಲಿ ಹೋಗೋಕ್ಕೆ ಅಂತ. ಸೊ ನಾವೇನೇ ಓದ್ಬೋದು, ಬಟ್ ಏನು ಅಂದರೆ ನಾವೆಲ್ಲ ಒಂದೊಂದು ಟಾಪಿಕ್ ಮಿಸ್ ಮಾಡಿರ್ತೀವಿ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಲ್ಲ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಓದ್ತೀವಿ, ಅದರಲ್ಲೆಲ್ಲ ನಾವು ಕರೆಕ್ಟಾಗಿ ತಿಳ್ಕೊಂಡಿರಲ್ಲ. ಇದು ಡಿಪ್ಲೊಮಾದಲ್ಲಿ ಹೆಂಗೆ ಅಂದರೆ ಏನೋ ಒಂದು ಕ್ವಶನ್ ಕೊಡ್ತಾರೆ, ಬರಿತೀವಿ ನಾವು ಅಷ್ಟೇ. ಬಟ್ ಇದ್ರಲ್ಲಿ ಹಂಗಲ್ಲ, ನಮಗೆ ಡೈರೆಕ್ಟ್ ಕ್ವಶನ್ಸ್ ಯಾವುದೂ ಇರಲ್ಲ. ಸೊ ನೀವು ಅರ್ಥ ಮಾಡ್ಕೊಂಡೆ ಬರೆದು ಇದು ಮಾಡಬೇಕು. ಡೈರೆಕ್ಟ್ ಕ್ವಶನ್ಸ್ ಅಂದರೆ ಯಾವುದೋ ಒಂದು ಟಿಕ್ ಮಾಡೋದು, ಅದು ಓಕೆ ಎಲ್ಲರೂ ಬರೀತಾರೆ ಆ ಥರನ. ಬಟ್ ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ಯಾವಾಗ ಅರ್ಥ ಮಾಡ್ಕೊತೀವೋ ನಾವು, ಸೊ ಆವಾಗಲೇ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕೆ ಹೋಗೋದು. ಸೊ ಆ ಅರ್ಥ ಮಾಡ್ಕೊಬೇಕು ಅಂದರೆ ನಾನಾವಾಗಿ ಕೂತ್ಕೊಂಡು ಓದ್ಕೊಳಕ್ಕಂತೂ ಸೀರಿಯಸ್ಲಿ ಆಗಲ್ಲ. ಅದು ಓದಬೇಕು ಅಂದರೆ ಆ ಥರ ನಮ್ಮ ಮೈಂಡ್ ಸೆಟ್ ಇರಬೇಕು. ಯಾಕೆಂದರೆ ನಾವೆಲ್ಲ ಮನುಷ್ಯರು, ಯಾವಾಗಲೂ ಆ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಒಂದೇ ಥಾಟ್ಸ್ ನಮಗಿರಲ್ಲ. ಫ್ಲಕ್ಚುಯೇಷನ್ ಆಗ್ತಾನೆ ಇರ್ತೀವಿ, ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತೀವಿ. ಸೊ ಸಾಯಿ ಮೇಧಾ ಕೋಚಿಂಗ್ ಏನು ಕೋಚಿಂಗ್ ತಗೊಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಗ್ರೂಪ್ ಸಿಗುತ್ತೆ ನಮಗೆ, ಸ್ಟಡಿ ಗ್ರೂಪ್ ಅಂತ ಸಿಗುತ್ತೆ. ಅಲ್ಲಿ ಟೆಸ್ಟು, ಸರ್ಗಳು, ಡೈಲಿ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಆಗಲಿ ನಡೀತಾನೆ ಇರುತ್ತೆ. ಸೊ ಅವಾಗ ನಮಗೆ ಏನು ಅನ್ಸುತ್ತೆ, ವಿ ಹ್ಯಾವ್ ಟು ಕಾಂಪಿಟೇಷನ್. ನಮ್ಮ ಫ್ರೆಂಡ್ ಸರ್ಕಲೇ ನಾವು ಕಾಂಪಿಟೇಷನ್ ಮಾಡಬೇಕು, ನಾನು ಅವ್ರಿಗಿಂತ ಜಾಸ್ತಿ ತೊಗೊಬೇಕು ಅನ್ನೋದೆಲ್ಲ ನಮಗೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಬಿಡಬಾರ್ದು ಅನ್ನೋ ಥರನೂ ಬರುತ್ತೆ. ಈಗ ಒಬ್ಬೊಬ್ಬರೇ ಕುತ್ಕೊಂಡು ಹೋದಾಗ ನಾವು ಎಷ್ಟು ಓದ್ತೀವಿ ಅಷ್ಟೇ, ಬರಲ್ಲ ಆ ಥರ ನಮಗೆ. ಅಷ್ಟೇ ಓದಿದ್ದೀನಿ ಸಾಕು ಇಷ್ಟೇ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ ನಾವು ಆಲ್ಮೋಸ್ಟ್ ಹೆಂಗೆ ಅವ್ರಿಗಿಂತ ಚೆನ್ನಾಗಿ ತೆಗಿಬೇಕು ಅನ್ನೋದೇ ಬರುತ್ತೆ. ಆ್ಯಕ್ಚುಲಿ CS ಟೆಸ್ಟ್ ಎಲ್ಲ ಕೊಟ್ಟಾಗ ನಮಗೆ ಹೆಂಗಿರುತ್ತೆ ಅಂದರೆ, ಡೈಲಿ ನಾನು ಅಷ್ಟು ಓದ್ತಾನೆ ಇರಲಿಲ್ಲ. ಫಸ್ಟ್ ನಂದು ಆ್ಯಕ್ಚುಲಿ 2012 ಬ್ಯಾಚ್ ಡಿಪ್ಲೊಮಾ ಪಾಸ್ ಔಟ್. ನೆಕ್ಸ್ಟು ಇವಾಗ 2022 ಕಾಲ್ ಆಗಿತ್ತು. ಅದಾದಮೇಲೆ ರಾಧಾ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಮಂಜು ಫ್ರೆಂಡ್ಸ್, ಆ್ಯಕ್ಚುಲಿ ನಾವೆಲ್ಲ ಒಂದು ಗ್ರೂಪು. ಆ ಗ್ರೂಪಲ್ಲಿ ಮಂಜು ಅವರು ಸಾಯಿ ಮೇಧಾ ಕೋಚಿಂಗ್ ಯಾವುದಾದ್ರೂ ಜಾಯಿನ್ ಆಗಿದ್ದೀರಾ ಅಂತ ಕೇಳಿದೆ ನಾನು. ಸೊ ಅವರು ನನಗೆ ಹೇಳಿ ಸಾಯಿ ಮೇಧಾ ಕೋಚಿಂಗು ಅಂತ ಹೇಳಿದ್ದು. ಸೊ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದಾಗ ರಮಣ್ ಸರು ಮತ್ತು ರಾಜಶೇಖರ್ ಸರ್ ವಿಡಿಯೋಸ್ ನೋಡಿದೆ. ಆ್ಯಕ್ಚುಲಿ ಬೇಸಿಕ್ಸ್ ಏನು ಇಂಪಾರ್ಟೆಂಟ್ ನಮಗೆ, ಅದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅದರಲ್ಲೇ ಅಷ್ಟಕ್ಕೊಂದಿದೆ ಅಂದಮೇಲೆ ನಾವು ಏನಕ್ಕೆ ಜಾಯಿನ್ ಆಗಬಾರ್ದು ಅಂತ. ಸೊ ಅದಕ್ಕೆ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು. ಆ್ಯಕ್ಚುಲಿ ನಾನು ಜಾಯಿನ್ ಆದಾಗ ಮಾರ್ಚ್ ಐ ಥಿಂಕ್ ಎಂಡ್ ಅನಿಸುತ್ತೆ, ಆಲ್ರೆಡಿ 2 months ಓವರ್. ಸೊ ಒಂದು ಟೆಸ್ಟ್ ಪವರ್ ಸಿಸ್ಟಮ್ದು ಒಂದು ಟೆಸ್ಟ್ ಇಟ್ಟಿದ್ರು ಆ್ಯಕ್ಚುಲಿ ನಾನು ಜಾಯಿನ್ ಆದ ನೆಕ್ಸ್ಟೇ. ಬಟ್ ನಾನು ನೋಟ್ಸೇ ಪ್ರಿಪೇರ್ ಆಗಿದ್ದಿಲ್ಲ. ಬಟ್ ಆ ಎಕ್ಸಾಮಲ್ಲಿ ಟೆಸ್ಟ್ ಸೀರೀಸಲ್ಲಿ ಫಸ್ಟ್ ಬಂದೆ ಬೇರೆ ಹತ್ರ. ಆ್ಯಕ್ಚುಲಿ ಹುಡುಗನ ಹೆಸರು ಚೇತನ್ ಅಂತ, ಫ್ರೆಂಡ್ಸು ಸಾಯಿ ಮೇಧಾ ಟೀಮಲ್ಲಿ ಇದ್ರು, ಬಟ್ ಸೆಲೆಕ್ಟ್ ಆಗಿಲ್ಲ. ಆ ಹುಡುಗನ ಹತ್ರ ನೋಟ್ಸ್ ತೊಗೊಂಡು ಬರೆದಿದ್ದು ಆ ಸಿಲೆಬಸ್. ಬಟ್ ಅದರಲ್ಲಿ JEಯಲ್ಲಿ ನಾನು ಫಸ್ಟ್ ಬಂದೆ. ಸೊ ಆವಾಗಲೇ ನನಗೆ ಮೋಟಿವೇಶನ್ ಆಗಿದ್ದು. ಸೊ ನಾವು ಆ್ಯಕ್ಚುಲಿ ಕ್ಯಾಂಡಿಡೇಟ್ಸು ಇದ್ರು ಅದರಲ್ಲಿ. ಸೊ ನಾನು ಅವ್ರಿಗೆ ಕಾಂಪಿಟೇಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಫಸ್ಟ್ ಈ ಟೆಸ್ಟಲ್ಲೇ ಅಷ್ಟು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ನಾನು ಬಿಡಬಾರ್ದು. ಆ ಫಸ್ಟ್ ವಿತಿನ್ 10 ಇರಬೇಕು ಅಂತ ನಾನು
ಆ್ಯಕ್ಚುಲಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಕಾಂಪಿಟೇಷನ್ ಅಂತ ಬಂದರೆ ನಾನು ಬಿಡಲ್ಲ, ಆಲ್ಮೋಸ್ಟು ಅದು ಅದರೊಳಗಡೆ ಇರಬೇಕು ಅಂತ ನಾನು ಅನ್ಕೊತೀನಿ ಯಾವಾಗ್ಲೂ. ಒಟ್ಟೆವು ಓದೋದು ಅಂತ ಅಲ್ಲ, ಬೇರೆ ಫೀಲ್ಡ್ ಯಾವುದಾದ್ರೂ ಅಷ್ಟೇ, ಅದೊಂದು ಕ್ರೇಜು ನನಗೆ. ಆ್ಯಕ್ಚುಲಿ ಅದಿರಬೇಕು, ಅದಿದ್ರೇ ಏನಾದರೂ ಒಂದು ಗೋಲ್ ಸಾಧಿಸೋಕ್ಕೆ ನಮಗೆ ಮೋಟಿವೇಶನ್. ಸಾಯಿ ಮೇಧಾ ಇಸ್ ದ ಬೆಸ್ಟ್ ಟೀಚಿಂಗ್ ಸೆಂಟರ್. ಆ್ಯಕ್ಚುಲಿ ಸೀರಿಯಸ್ಲಿ ಟೆಕ್ನಿಕಲ್ ಈಸ್ ವೆರಿ, ಸೊ ನನಗೆ ನಿಜವಾಗ್ಲೂ ಡಿಪ್ಲೊಮೋದಲ್ಲೂ ನಾನು ಅಷ್ಟು ಅರ್ಥ ಮಾಡ್ಕೊಂಡಿದ್ದೆ. ಏನೋ ಮಕ್ಕಳು ಬರೀತಾರಲ್ಲ, ಅವ್ರು ಹೇಳ್ಕೊಟ್ಟು ನಾನು ಬರೀತಿದ್ದೆ, ಆ ಥರ ಅರ್ಥ ಮಾಡ್ಕೊಂಡಂತೂ ಓದಿಲ್ಲ. ಆ್ಯಕ್ಚುಲಿ ಅವ್ರ ಟೀಚಿಂಗ್ ಟೆಕ್ನಿಕಲ್ಲು, ಸರ್ ರಮಣ್ ಸರ್ ಆ್ಯಂಡ್ ರಾಜಶೇಖರ್ ಸರ್, ಸೀರಿಯಸ್ಲಿ ಆ್ಯಕ್ಚುಲಿ ಪರ್ಸ್ನಲಿ ಐ ಮೆಸೇಜ್ ಟು ರಾಜಶೇಖರ್ ಸರ್, ಸರ್ ಯುವರ್ ಟೀಚಿಂಗ್ ಈಸ್ ವೆರಿ ಗುಡ್ ಲೈಕ್ ದಟ್. ಬಟ್ ಸೀರಿಯಸ್ಲಿ ಸರ್ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ ಆ್ಯಂಡ್ ಸಾಯಿ ಮೇಧಾ ಟೀಮ್ಗೆ. ದಿಸ್ ಈಸ್ ಮೈ ಡ್ರೀಮ್ ಗೋಲ್. ತುಂಬ ತುಂಬ ಧನ್ಯವಾದಗಳು ಸರ್, ಥ್ಯಾಂಕ್ಸ್ ಸರ್. ಸೊ ಹೇಳೋದು ಅಂದರೆ ಸಾಯಿ ಮೇಧಾ ಕೋಚಿಂಗ್ನೇ ನಾನು ಪ್ರಿಫರ್ ಮಾಡೋಕ್ಕಿರೋದು. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸಿಗೂ ಹೇಳಿರೋದು ಅದೇ, ಟೆಕ್ನಿಕಲ್ ಈಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಸರ್.